ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ ರಾಘವೇಂದ್ರ ಕುಲಕರ್ಣಿ ಮಾಡುವ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡುವಂಥದ್ದು ವಿಚಾರಗಳು ಏನಪ್ಪ ಅಂದರೆ, ಯಾವುದಾದ್ರು ವಿಚಾರಗಳು ಹೋದ ಸಂಚಿಕೆಯಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ಆಯಿತಾ, ಮತ್ತು ಈ ವಾಮಾಚಾರ ಆಗಿದ್ದರೆ ಯಾವ ರೀತಿಯಾದ ಲಕ್ಷಣಗಳು ಕಂಡು ಬರುತ್ತೆ ಅನ್ನೋ ವಿಚಾರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ಹೌದಲ್ಲ. ಈ ರೀತಿಯಾದ ಸಮಸ್ಯೆಗಳಿಗೆ ನೀವು ಪರಿಹಾರ ಸಿಗದೇ ಇದ್ದರೆ ಬನ್ನಿ, ನೇರವಾಗಿ ನಮ್ಮ ಕಾರ್ಯಾಲಯಕ್ಕೆ ಬನ್ನಿ. ಸಂಪೂರ್ಣವಾಗಿ ಸಾಕಷ್ಟು ಪರಿಹಾರಗಳಿರುತ್ತೆ ವೀಕ್ಷಕರೇ, ಬಂದು ಭೇಟಿ ಮಾಡಿ, ಆಯಿತಾ. ಇವತ್ತಿನ ಸಂಚಿಕೆ ವಿಚಾರಗಳು ಏನಪ್ಪ ಅಂದರೆ, ಇವತ್ತಿನ ಸಂಚಿಕೆಯಲ್ಲಿ ಭಾಳಷ್ಟು ಜನ ಇವತ್ತಿನ ದಿನದಲ್ಲಿ, ಈ ಕಲಿಯುಗದಲ್ಲಿ ಭಾಳಷ್ಟು ದಿನ ಅಂದರೆ ಯಾರು ಕೂಡ ನಮಗೆ ಇಷ್ಟ ಆಗ್ತಾ ಇಲ್ಲ ಗುರುಗಳು, ಇಷ್ಟಪಟ್ಟರು ಕೂಡ ನಮಗೆ ಸಿಗ್ತಾ ಇಲ್ಲ. ಮತ್ತು ಏನೋ ಒಂದು ಎಲ್ಲ ಕೂಡ ರೆಡಿ ಆದಾಗ ಗುರುಗಳೇ, ಮದುವೆ ಅನ್ನೋ ವಿಚಾರಕ್ಕೆ ಬಂದಾಗ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗುತ್ತೆ. ನಾನು 3 ವರ್ಷ ಇಷ್ಟಪಟ್ಟಿದ್ದೆ, 4 ವರ್ಷ ಇಷ್ಟಪಟ್ಟಿದ್ದೆ, ಆದರೆ ಸಡನ್ಲಿಯಾಗಿ ಹುಡುಗಿನೂ ಕೂಡ ದೂರ ಹೋದ್ಲು, ಹುಡುಗನೂ ಕೂಡ ದೂರ ಹೋದ್ಲು, ಸಾಕಷ್ಟು ವಿಚಾರಕ್ಕೆ ಸಿಕ್ಕಾಕೊಂಡಿರ್ತಾರೆ, ಹೌದಾ. ಇದಕ್ಕೊಂದು ಸೂಕ್ತವಾದ ಪರಿಹಾರ ಮಾರ್ಗವನ್ನು ಹೇಳ್ತೇನೆ ವೀಕ್ಷಕರೇ. ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ, ಚಿಂತೆ ಮಾಡಬೇಡಿ. ಇದೊಂದು ನಾನು ಹೇಳ್ದಂಗೆ ನೀವು ಮಾಡಿದ್ದೇ ನಿಜವಾದರೆ ಖಂಡಿತವಾಗಿ ಇಷ್ಟಪಡುವಂಥದ್ದು ಹುಡುಗನೂ ಆಗಿರ್ಬೋದು ಅಥವಾ ಹುಡುಗನೂ ಆಗಿರ್ಬೋದು, ಹೌದಾ, ಯಾರು ಕೂಡ ಸಂಪೂರ್ಣವಾಗಿ ನಿಮ್ಮ ಕಡೆಯೇ ಬಂದೇ ಬರ್ತಾರೆ. ಆದರೆ ಇದಕ್ಕೆ ಮಾಡುವಂಥದ್ದು ವಿಚಾರವಾಗಿರಬೇಕು, ಇದಕ್ಕೆ ಸಮ್ಮತಿಯಾಗಿ ನೀವು ನಿಲ್ಲಬೇಕು ಮೊದಲನೇದಾಗಿ, ಹೌದಾ. ಇದಕ್ಕೆ ಮಾಡುವಂಥದ್ದು ಏನಂದರೆ, ಒಂದು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಇವೆಲ್ಲ ವಿಚಾರಗಳು ಈಗ ನೋಡಿ, 3 ವರ್ಷದಿಂದ ಇಷ್ಟಪಡ್ತೀನಿ ಅಂತಿದ್ದಾರೆ ಗುರುಗಳೇ, ಮನೆಯವರೆಲ್ಲ ಒಪ್ಪಿದ್ದಾರೆ, ಅವರು ಗಂಡು ಕಡೆಯಿಂದ ಒಪ್ಪಿದೆ, ಹುಡುಗಿ ಕಡೆಯಿಂದ ಒಪ್ಪಿಗೆ ಆಗಿದೆ. ಆದರೆ ಏನಾಯಿತು ಗುರುಗಳೇ, ಸಡನ್ಲಿ ಆಗಿ ಬಿಟ್ಟು ಹೋದರು, ಬೇಡ ಅಂತಿದ್ದಾರೆ. ಇನ್ನೂ ಮದುವೆಗೆ ಫಿಕ್ಸ್ ಆಗಿಲ್ಲ, ಇಬ್ಬರು ಮಾತುಕತೆಯಲ್ಲೇ ಇತ್ತು, ಆದರೆ ಈಗ ಸಡನ್ಲಾಗಿ ಹುಡುಗ ದೂರ ಹೋಗ್ತಿದ್ದಾನೆ ಗುರುಗಳೇ, ಅಥವಾ ಹುಡುಗಿ ದೂರ ಹೋಗ್ತಿದ್ದಾನೆ ಗುರುಗಳೇ. ಇವೆಲ್ಲ ಸಮಸ್ಯೆಗಳು ನಿಮ್ಮ ತಲೆಯಲ್ಲಿ ಕುಂತಿರ್ತಾ ಇರುತ್ತೆ, ಹೌದಲ್ಲ. ಅದಕ್ಕೆ ನೀವು ಪ್ರೀತಿ ಮಾಡೋದು ವಿಚಾರಗಳು ಮನೆಯಲ್ಲಿ ಗೊತ್ತಿರೋದಿಲ್ಲ, ಅಪ್ಪಿತಪ್ಪಿ ಗೊತ್ತಾದರೂ ಕೂಡ ವಿರುದ್ಧವಾಗ್ತಿರ್ತಾರೆ. ಇದಕ್ಕೆ ಮೂಲ ಒಂದು ನಿಮಗೆ ವಿಶೇಷವಾದಂಥದ್ದು, ಅತಿ ಸೂಕ್ಷ್ಮವಾದಂಥ, ಅತಿ ಸುಲಭವಾದಂಥ ದಾರಿ ಇದೆ ವೀಕ್ಷಕ. ಅದು ಯಾವ ರೀತಿ ದಾರಿ, ಹೌದಾ. ಇದಕ್ಕೆ ಬೀಜಾಕ್ಷರಗಳಿಂದ ಮಂತ್ರವನ್ನು ಪಠನೆ ಮಾಡೋದರಿಂದ, ಹೌದಲ್ಲ, ಇವೆಲ್ಲ ಮನೆಯಲ್ಲಿ ಇರುವಂಥದ್ದು, ಹೌದಾ. ಇದಕ್ಕೆ ಮೂಲ ಕ್ರಮಣವಾಗಿರುವಂಥದ್ದು ಮನೆಯಲ್ಲಿನೇ, ಹೌದಾ. 11 ಲವಂಗವನ್ನು ತಗೊಳ್ಳಿ ಅಥವಾ 108 ಲವಂಗ ತಗೊಳ್ಳಿ. ಈ 108 ಲವಂಗವನ್ನು ಹಾರವನ್ನು ಮಾಡಿ ವೀಕ್ಷಕರೇ, ಹಾರವನ್ನು ಮಾಡಿ ಯಾವ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ನಿಮ್ಮ ಕಡೆ ಬೇಕಂದರೆ ನಾನು ಆ ಹುಡುಗಿ ಜೊತೆ ಮದುವೆ ಮಾಡ್ಕೋಬೇಕು ಅಂಥೇಳಿ ಮನಸ್ಸಲ್ಲಿ ಆಹ್ವಾನ ಮಾಡಿಕೊಂಡು ನೀವೇನು ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು 108 ಹಾರವನ್ನು ಲವಂಗದಿಂದ ಯಾವುದು ಕೂಡ ಮುಪ್ಪಾಗಿರಬಾರ್ದು, ಹೌದಾ. ಯಾವ ಕೂಡ ಮುಪ್ಪಾಗಿರಬಾರ್ದು. ಅದು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿದ್ದು ಅದಕ್ಕೆ 108 ಲವಂಗವನ್ನು ಹಾರವನ್ನು ಮಾಡಿ. ಈ ಹಾರವನ್ನು ಮಾಡಿ, ಹೌದಾ, ಎಕ್ಕೆ ಗಿಡ ಎಲ್ಲಿದೆ ಅಂತ ನೋಡಿ ವೀಕ್ಷಕರೇ, ಎಕ್ಕೆ ಗಿಡ ಎಲ್ಲಿದೆ ಅಂತ ನೋಡಿ. ಈ ಎಕ್ಕೆ ಗಿಡಕ್ಕೆ ನೀವು ಎಲ್ಲಾದರೂ ಇರಲಿ, ಅಥವಾ ಯಾವ ಊರಲ್ಲಿ ಇಲ್ಲ, ಈ ಊರಲ್ಲೇ ಇಲ್ಲ ಗುರುಗಳೇ, ಬೇರೆ ಊರಿಗೆ ಹೋಗಿ, ಬೇರೆ ಇದ್ದೇ ಇರುತ್ತೆ, ಯಾವ ಊರಲ್ಲೂ ಕೂಡ ಇರಲಾರ್ದು ಹೂ ಅಲ್ಲ, ಅದು ಇದ್ದೇ ಇರುತ್ತೆ. ಆದರೆ ಸ್ವಲ್ಪ ಕಷ್ಟಪಡಬೇಕು. ಈಗ ನಾವು ಯಾವ ರೀತಿ ನಾವು ಊಟ ಮಾಡಲಿಕ್ಕೆ ಕಷ್ಟಪಡೋದಿಲ್ಲ, ದುಡಿಲಿಕ್ಕೆ ಯಾವ ರೀತಿ ಕಷ್ಟಪಡ್ತೇವೆ, ಅದೇ ರೀತಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಸಿಗಬೇಕಂದ್ರೆ ನೀವು ಕಷ್ಟ ಪಡಲೇಬೇಕು ವೀಕ್ಷಕರೇ. ಅದಕ್ಕೋಸ್ಕರ ಇದು ಒಂದು ನೀವು ಮಾಡಿ, 108 ಲವಂಗವನ್ನು ತಗೊಳ್ಳಿ. 108 ಲವಂಗವನ್ನು ತಗೊಂಡು ಅದಕ್ಕೆ ಹಾರವನ್ನು ಮಾಡಿ, ಹುಡುಗಿದ ಅಥವಾ ಹುಡುಗನ ಹೆಸರನ್ನು ಮನಸ್ಸಲ್ಲಿ ಆಹ್ವಾನ ಮಾಡಿಕೊಳ್ಳಿ. ಅಂದರೆ ಈ ಹುಡುಗನ ಜೊತೆ ನಾನು ಮದುವೆ ಆಗಬೇಕು, ಈ ಮನೆಯವರೆಲ್ಲ ನನಗೆ ಒಪ್ಪಬೇಕು ಅಂತ ಈ ರೀತಿ ಆಹ್ವಾನವನ್ನು ಮಾಡಿಕೊಳ್ಳಿ. ಈ ರೀತಿಯಾದ ಮಾಡೋದ್ರಿಂದ ಸಾಕ್ಷಾತ್ ಅಂದರೆ ಮಹಾಲಕ್ಷ್ಮಿ ಸ್ವರೂಪ ಆಗಿರುವಂಥದ್ದು ಎಕ್ಕೆ ಗಿಡ ಹೂವು. ಈ ಎಕ್ಕೆ ಗಿಡಕ್ಕೆ ನೀವು ಗಮನದಲ್ಲಿ ಇಟ್ಕೋಬೋದು. ಎಕ್ಕೆಗೆ ಹೂವು ಭಾಳಷ್ಟು ಶ್ರೇಷ್ಠವಾದಂಥದ್ದು ಹೂವು. ಆ ಹೂವನ್ನು, ಆ ಗಿಡವನ್ನು ತಗೊಂಡು ಇಲ್ಲಿ ಸಂಪೂರ್ಣವಾಗಿ ಆ ಹುಡುಗಿ ಹೆಸರನ್ನು ಹೇಳಿ ಇದಕ್ಕೆ ಆ ಹಾರವನ್ನು ಹಾಕಿ 5 ಪ್ರದಕ್ಷಿಣೆ ಹಾಕಿ ಬಂದು ಮನೆಗೆ ಬನ್ನಿ. ಮನೆಗೆ ಬಂದ ನಂತರ ಸಮಾಧಾನದಿಂದ ಸಮಾಧಾನದಿಂದ ಕೂತ್ಕೊಂಡು, ಆಯಿತಾ, ಮನೆಯದವ್ರಿಗೆ ದೀಪ ಹಚ್ಚಿ ಇದನ್ನು ಸಂಪೂರ್ಣವಾಗಿ 48 ದಿನಗಳಿಗೆ ಯಾರು ಮಾಡ್ತಾರೆ, ಅಂದರೆ 48 ದಿನನೂ ಕೂಡ ಮಾಡುವಂಥದ್ದಲ್ಲ, ವಾರದಲ್ಲಿ 3 ಬಾರಿ ಮಾಡಬೇಕು. ಇದನ್ನು ವಾರದಲ್ಲಿ 3 ಬಾರಿ ಅಥವಾ 2 ಬಾರಿ ಇದನ್ನು ಮಾಡಿದ್ದ ಖರೆ. ಆದರೆ 48 ದಿನ ಯಾರು ಮಾಡ್ತಾರೆ, ನಿಜವಾಗ್ಲಿ ಹೇಳ್ತಾನೆ ವೀಕ್ಷಕರೇ, ಖಂಡಿತವಾಗಿ ಆ ಹುಡುಗ ಆಗಿರ್ಬೋದು, ಆ ಹುಡುಗಿ ಆಗಿರ್ಬೋದು, ಮತ್ತು ನೀವು ನೀವು ಇಷ್ಟಪಡುವಂಥ ಯಾವುದೇ ಒಂದು ವ್ಯಕ್ತಿ ಆದರೂ ಕೂಡ ನಿಮ್ಮ ಕೈಯಲ್ಲಿರ್ತಾರೆ, ನೀವು ಕಡೆಯೇ ಬರ್ತಾರೆ. ಅವರ ಜೊತೆ ನಿಮಗೆ ಕಂಕಣ ಭಾಗ್ಯ ಇರುತ್ತೆ, ಕಂಕಣ ಕೂಡಿ ಬರುತ್ತೆ, ಮನೆಯವರೆಲ್ಲ ಕೂಡ ಸಮ್ಮತಿ ಇರ್ತಾರೆ. ಇದೊಂದು ನೀವು ಕ್ರಮವನ್ನು ಮಾಡಿ. ಇದಕ್ಕೆ ಸಾಕಷ್ಟು ಮತ್ತೆ ಪರಿಹಾರ ಮಾರ್ಗಗಳಿದೆ. ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತೆ ಭದ್ರಕಾಳಿ ರೂಪದಲ್ಲಿ ಸಂಬಂಧಪಟ್ಟಂಗೆ, ಆಯಿತಾ. ಇದೊಂದು ನೀವು ಮಾಡಿ. ಇನ್ನು ನೀವು ಹಲವು ಗುಪ್ತ ನಿಗೂಢ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ನನ್ನ ಕಾರ್ಯಾಲಯಕ್ಕೆ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತೆ ವೀಕ್ಷಕರೇ. ಚಿಂತೆ ಮಾಡಬೇಡಿ. ಸರ್ವೋ ಜನ ಸುಖಿನೋ ಭವಂತು. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.